ಏನಿದು ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ಯಾ? ಏನು ಮಾಡ್ತಾ ಗೆಸ್ ಮಾಡಿ ಇದೀಯಾ? ನೋಡೋಣ ಏನು ಮಾಡ್ತಾ ಇದ್ದೀನಿ ಅಂತ. ನಮಗಂತೂ ಗೊತ್ತಾಗಲ್ಲಪ್ಪ. ಎಗ್ ಮಸಾಲ ಮಾಡೋದು. ಎಗ್ ಮಸಾಲ ಎಗ್ ಗ್ರೇವಿ ಬರುತ್ತಲ್ಲ ಅದು. ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಸೋಂಪು ಕಾಳು ಆಯಿತಾ, ಮತ್ತು ಈರುಳ್ಳಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕರಿಬೇವು, ಇವಾಗ ಎರಡು ಟೊಮೊಟೊನ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಇದರಲ್ಲೆಲ್ಲ ಸ್ವಲ್ಪ ಇದು ಟೊಮೊಟೊ ಎಲ್ಲ ಅಂಟ್ಕೊಂಡಿದೆಯಲ್ಲ, ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಟೀ ಗ್ಲಾಸೆಲ್ಲ ಅರ್ಧ ಗ್ಲಾಸಾಗಿ ನೀರು ಹಾಕ್ಕೊಳ್ಳೋಣ. ನೋಡೋ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದ್ರೊಳಗೆ ನೀರು ಹಾಕ್ಕೊತಾ ಇದ್ದೀನಿ. ಈಗ ಮಸಾಲೆ ಬೇಯ್ತಾ ಇದೆಯಲ್ವಾ, ಇದಕ್ಕೆ ಮಸಾಲೆ ಹಾಕೋಣ ಏನಂದರೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 4 ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಯಾಕಂದರೆ ಮೊಟ್ಟೆಗೂ ಬೇಯಿಸೋಕೆ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಈ ಮಸಾಲೆಗಷ್ಟೇ ಉಪ್ಪು ಹಾಕ್ಕೊಳ್ಳೋದು. ಇವಾಗ ಮಸಾಲೆ ಎಲ್ಲ ಬೆಂದಿದೆ ಅಲ್ವಾ, ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಇವಾಗ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಬೋದು, ಇಲ್ಲ ಖಾರ ಬೇಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು. ಇವಾಗ ಈ ಮಸಾಲೆ ಎಲ್ಲ ಬೆಂದಿದೆ, ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಜಾಸ್ತಿ ತಿರುಗಿಸಿದ್ರೆ ಇದು ಒಳಗಡೆ ಇರುತ್ತಲ್ವ, ಎಲ್ಲ ಇದಾಗ್ಬಿಡುತ್ತೆ, ಕಲಸೋಗ್ಬಿಡುತ್ತೆ ಎಲ್ಲ. ಹಂಗೆ ಅದಕ್ಕೆ ಸುಮ್ಮನೆ ಹಂಗೆ ಮೇಲ್ಗಡೆ ತಿರುಗಿಸಿ ಬೇಯಿಸ್ಕೋಬೇಕಾಯ್ತಾ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಂಗೆ ಬಿಡೋಣ. ಸಣ್ಣ ಊರಲ್ಲಿ ಬೇಯಿಸ್ಕೊಳ್ಳೋಣ, ಯಾಕಂದರೆ ಮೊಟ್ಟೆಗೆಲ್ಲ ಮಸಾಲೆ ಇಟ್ಕೋಬೇಕಲ್ವ, ಹಾಗಾಗಿ ಒಂದು 5 ನಿಮಿಷ ಹಂಗೆ ಬಿಡಲ ಮುಚ್ಚಿ. ಈ ಥರ ಬೆಂದಿದೆ ಅಲ್ವಾ, ಒಂದು 2 ನಿಮಿಷ ಬಿಸಿ ಬೇಯಿಸ್ಕೊಂಡಿದ್ದೀನಿ ಮಸಾಲೆನ. ಈಗ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕ್ಕೊತಾ ಇದ್ದೀನಿ. ಯಾವ್ದಾರ ಒಂದು ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮೊಟ್ಟೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಎಲ್ಲ ಕಲಸೋಗ್ಬಿಡುತ್ತೆ ಅಂತ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಚಪಾತಿಗೆ ಅನ್ನಕ್ಕೆ ಸಖತ್ತಾಗಿರುತ್ತೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ, ಬಿಸಿ ಅನ್ನ, ಎಗ್ ಮಸಾಲೆ, ಎಗ್ ಕರಿ, ಸೂಪರ್ ಕಾಂಬಿನೇಷನ್ನು. ಚಪಾತಿಗೆಲ್ಲ ಒಳ್ಳೆ ಟೇಸ್ಟು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ.